ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇಂದಿನ ಪ್ರೈಮ್ ಟೈಮ್ ಬುಲೆಟಿನ್ ನಲ್ಲಿ ನಾವು ಕೇವಲ ಸುದ್ದಿಯನ್ನಲ್ಲ, ಕನ್ನಡಿಗರ ಹೆಮ್ಮೆಯ ವಿಷಯವನ್ನ ಬಿತ್ತರಿಸಲಿಕ್ಕೆ ಇವತ್ತು ಸಿದ್ಧರಾಗಿದ್ದೇವೆ. ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಈಗ ಕನ್ನಡದ ಕಹಳೆ ಮೊಳಗಲಿದೆ. ಜ್ಞಾನದ ಹಸಿವು ನೀಗಿಸಲು, ಕನ್ನಡದ ಕಂಪನ್ನ ರಾಜ್ಯ ವ್ಯಾಪ್ತಿ ಪಸರಿಸಲು ಅತಿ ದೊಡ್ಡ ಪುಸ್ತಕ ಸಂತೆ ಈಗ ಬೀದರ್ ಜಿಲ್ಲೆಯ ಜನರೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಇದು ಕೇವಲ ಪುಸ್ತಕಗಳ ಪ್ರದರ್ಶನವಲ್ಲ, ಇದು ಕನ್ನಡದ ಅಸ್ಮಿಯತೆಯ ರಣಕಲಿಗಳ ಸಂಗಮವಾಗಿರಲಿದೆ. ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ಸುದ್ದಿ ಮಾಡೋದು ನಮ್ಮ ಹವ್ಯಾಸವಲ್ಲ, ಅದು ನಮ್ಮ ರಕ್ತದಲ್ಲೇ ಇದೆ. TRPಗಾಗಿ ತಲೆ ತಗ್ಗಿಸೋ ಮಂದಿ ಕೂಡ ನಾವಲ್ಲ. ಕನ್ನಡದ ಬಾವುಟ ಹಿಡಿದು ಎದೆ ಯುಬ್ಬಿಸಿ ನಿಲ್ಲೋ ಗಂಡು ಗಲಿಗಳು ನಾವು. ಉತ್ತರ ಕರ್ನಾಟಕ ನ್ಯೂಸ್ ಭ್ರಷ್ಟಾಚಾರಕ್ಕೆ ಬಿಸಿ ಮುಟ್ಟಿಸೋದು ಗೊತ್ತು, ಕಷ್ಟದಲ್ಲಿರೋ ಜನರ ಕಣ್ಣೀರು ಒರೆಸೋದು ಗೊತ್ತು, ಅನ್ಯಾಯ ಕಂಡ್ರೆ 100 ಆನೆ ಬಲದ ಘರ್ಜನೆ ಮಾಡೋದು ಗೊತ್ತು. ಕನ್ನಡದ ವಿಷಯ ಬಂದ್ರೆ ನಾವೇ ಮುಂಚೂಣಿಯಲ್ಲಿದ್ದು ಕನ್ನಡ ಸೇವೆ ಮಾಡೋದು ನಮ್ಮ ವಾಹಿನಿಗೆ ಗೊತ್ತು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ನಮ್ಮ ವಾಹಿನಿಯ ಸಾರಥಿ, ಸಂಚಲನದ ನಾಯಕ ಆದಿಶ್ ರಜನೀಶ್ ವಾಲಿ, ಎಲ್ರಿಗೂ ಚಿರಪರಿಚಿತವಾದಂತ ಹೆಸರು. ಲಂಡನ್ನ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಬಾವುಟವನ್ನು ಹಾರಿಸಿ ವಿದೇಶಿ ನೆಲದಲ್ಲಿ ಕನ್ನಡದ ಕಿಚ್ಚನ್ನ ಹಚ್ಚಿದ ಆ ಪರಾಕ್ರಮಿ ಇಂದು ತಮ್ಮದೇ ನೆಲದಲ್ಲಿ ಅಕ್ಷರ ಸಂಸ್ಕೃತಿಯನ್ನ ಉಳಿಸಲು ಒಂದು ಮಹತ್ತರವಾದ ಪುಸ್ತಕ ಸಂತೆ ಕಾರ್ಯ ನಡೀತಾ ಇದೆಯಲ್ಲ, ಆ ಕಾರ್ಯಕ್ಕೆ ಕೈಯನ್ನ ಜೋಡಿಸಿದ್ದಾರೆ. ಅವರ ನೇತೃತ್ವದ ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಜನಪರವಾದ ಸುದ್ದಿವಾಹಿನಿ ಉತ್ತರ ಕರ್ನಾಟಕ ನ್ಯೂಸ್ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಮಾಧ್ಯಮ ಪ್ರಚಾರಕ್ಕಾಗಿ ಅವರ ಬೆನ್ನೆಲುಬಾಗಿ ನಿಂತಿದ್ದೇವೆ. ಇದು ಕೇವಲ ಮಾಧ್ಯಮ ಸಹಯೋಗವಲ್ಲ, ಇದು ಕನ್ನಡದ ಮೇಲಿರುವಂತ ಆದಿಶ್ ವಾಲಿ ಅವರ ಅಪ್ಪಟ ಪ್ರೀತಿ ಮತ್ತು ಅವರ ತಂಡಕ್ಕಿರುವಂತಹ ಕನ್ನಡಕ್ಕೆ ಕನ್ನಡ ವಿಷಯಕ್ಕೆ ನಮ್ಮ ತಂಡ ಎಷ್ಟು ಗೌರವ ಕೊಡುತ್ತೆ ಅಂತ ತೋರಿಸ್ಕೊಡ್ಲಿಕ್ಕೆ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇ. ವೀರಕ ಪುತ್ರ ಶ್ರೀನಿವಾಸ್ ಅವರ ಅದ್ಭುತ ಪರಿಕಲ್ಪನೆ, ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಪೂಜ್ಯರ ದಿವ್ಯ ಮಾರ್ಗದರ್ಶನ, ಗುರುನಾಥ್ ರಾಜಗಿರಿ ಅವರ ನಾಯಕತ್ವದಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಘಟಕದ ಸಹಯೋಗದಲ್ಲಿ ಈ ಅಕ್ಷರ ಜಾತ್ರೆಗೆ ದಿನಗಣನೆ ಆರಂಭವಾಗಿದೆ. ಇಷ್ಟೆಲ್ಲ ಆರಂಭವಾಗಿದೆ. ಈಗ ಒಂದು ಪ್ರಶ್ನೆ ಮೂಡುದು, ಯಾಕೆ ಪುಸ್ತಕ ಓದಬೇಕು? ಒಂದು ಒಳ್ಳೆಯ ಪುಸ್ತಕ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಹುದು. ತರ್ಕ ಮಾಡಲು, ಪ್ರಶ್ನೆ ಮಾಡಲು ಮತ್ತು ಜಗತ್ತನ್ನ ಗೆಲ್ಲಲು ನಮ್ಮ ಪುಸ್ತಕಗಳೇ ಆಯುಧ. ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ ಗೀಳಿನಿಂದ ಮುಕ್ತಿಯನ್ನ ನೀಡಿ ಈ ಅಕ್ಷರ ಸಂಸ್ಕೃತಿಯನ್ನ ಪರಿಚಯಿಸುವಂತಹ ಪವಿತ್ರ ಕಾರ್ಯ ಮಾಡಬೇಕು. ಈ ಮಹನೀಯರ ಆ ಕಾರ್ಯವನ್ನ ಮಾಡ್ತಿದ್ದಾರೆ, ನಾವು ಅದನ್ನ ಕಣ್ತುಂಬಿಕೊಳ್ಬೇಕು ಮತ್ತು 3 ದಿನ ನಡೆಯುವಂತ ಆ ಜ್ಞಾನ ವೈಭವ ಸಂಪೂರ್ಣವಾಗಿ ಯಶಸ್ವಿ ಆಗ್ಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಾಗಿದೆ. ಏನೇನಿರುತ್ತೆ ಕಾರ್ಯಕ್ರಮದ ಒಂದಿಷ್ಟು ವಿವರ ಶಾರ್ಟ್ ಆಗಿ ಹೇಳ್ತೀನಿ. ಜನವರಿ 24 ಉದ್ಘಾಟನಾ ಮಹೋತ್ಸವ ನಡೆಯುತ್ತೆ. ನಾಡಿನ ಚಿಂತಕರಾದ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರಿಂದ ಚಾಲನೆ ದೊರೆಯುತ್ತೆ. ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ತಾರೆ. ಜನವರಿ 25ರಂದು ಸಾಹಿತ್ಯ ಸಂಭ್ರಮ ನಡೆಯುತ್ತೆ. ಶಾಸಕ ಪ್ರಭು ಚವ್ಹಾಣ ಅಧ್ಯಕ್ಷತೆಯಲ್ಲಿ 100 ಹೊಸ ಪುಸ್ತಕಗಳ ಲೋಕಾರ್ಪಣೆ ಆಗುತ್ತೆ. ದಿಗ್ಗಜರಾದ ಪತ್ರಿಕೋದ್ಯಮದ ದಿಗ್ಗಜರಾದ ರವೀಂದ್ರ ಭಟ್, ನಟೇಶ್ ಅವರೊಂದಿಗೆ ನೇರ ಸಂವಾದ ಜರುಗುತ್ತೆ. 26ರಂದು ಸಮಾರೋಪದ ಅಬ್ಬರ ಇರುತ್ತೆ. ಹಿರಿಯ ಸಾಹಿತಿ ಪ್ರೊಫೆಸರ್ SG ಸಿದ್ದರಾಮಯ್ಯ ಅವರ ಮಾರ್ಮಿಕ ನುಡಿಗಳು, ಸಂಸದ ಸಾಗರ್ ಖಂಡ್ರೆ ಸೇರಿದಂತೆ ರಾಜಕೀಯ ಮತ್ತು ಸಾಹಿತ್ಯ ಲೋಕದ ಘಟಾನುಘಟಿಗಳ ಸಮಾಗಮ ಆಗುತ್ತೆ. ಇಲ್ಲಿ ಇನ್ನೊಂದನ್ನ ಯೋಚನೆ ಮಾಡಬೇಕು. ಬರೀ ಪುಸ್ತಕಗಳಷ್ಟೇ ಅಲ್ಲ, ಇಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಸಂಗಮವೂ ಇದೆ. ವಿಶ್ವ ಪ್ರಸಿದ್ಧ ಬಿದ್ರಿ ಕಲೆಯ ಚರಿತ್ರೆ, ಮಹಿಳಾ ಸಾಹಿತ್ಯದ ಗತ್ತು ಮತ್ತು ಪ್ರತಿ ಸಂಜೆ ವಚನ ಗಾಯನ, ಗಜಲ್ ಹಾಗೂ ನೃತ್ಯದ ವೈಭವ. ಶಿವಾನಿ ಸ್ವಾಮಿ, ರೇಖಾ ಸೌದಿ ಅವರ ಕಂಠಶ್ರೀಯಲ್ಲಿ ಕನ್ನಡದ ಗಾಯನ ಕೂಡ ಅಲ್ಲಿ ಪ್ರತಿಧ್ವನಿಸಲಿದೆ. ನಾವು ಸುದ್ದಿಯಲ್ಲಿ ಮಾತ್ರ ಮುಂದೆ ಅಲ್ಲ, ನಾವು ಕನ್ನಡದ ಸೇವೆಯಲ್ಲೂ ಕೂಡ ಮುಂದೆ ಇದ್ದೀವಿ. ಬೀದರ್ ಮಣ್ಣಿನ ಮಕ್ಕಳೇ, ಎದ್ದೇಳಿ ಕುಟುಂಬ ಸಮೇತರಾಗಿ ಸಾಯಿ ಸ್ಕೂಲ್ ಮೈದಾನಕ್ಕೆ ಬನ್ನಿ. ಜ್ಞಾನದ ಮಳೆಯಲ್ಲಿ ನೆನೆಯಿರಿ, ಕನ್ನಡ ಪುಸ್ತಕಗಳನ್ನ ಮನೆಗೆ ಕೊಂಡೊಯ್ಯಿರಿ. ಸ್ಥಳ ನೆನಪಿದೆಯಲ್ಲ,
ಸಾಯಿ ಸ್ಕೂಲ್ ಮೈದಾನ, ಬೀದರ್. ಜನವರಿ 24ರಿಂದ ಜನವರಿ 26ರವರೆಗೆ ಬೃಹತ್ ಮಟ್ಟದ ಪುಸ್ತಕ ಸಂತೆ ನಡೆಯಲಿದೆ. ಕನ್ನಡದ ಅಸ್ಮಿತೆಯ ಈ ಅಕ್ಷರ ಜಾತ್ರೆಯನ್ನ ಇಡೀ ರಾಜ್ಯವೇ ಬೆರಗಾಗುವಂತೆ ಯಶಸ್ವಿಗೊಳಿಸೋಣ. ನಿಮ್ಮೊಂದಿಗೆ ಸದಾ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಇರುತ್ತೆ. ಸದಾ ಒಳ್ಳೆಯ ಸುದ್ದಿಗಳನ್ನ ನಿಮಗೆ ಕೊಡ್ತಾನೆ ಇರ್ತೀವಿ. ಇನ್ನೊಂದಿಷ್ಟು ವಿಚಾರಗಳ ಕುರಿತು ಮಾತನಾಡಿ. ಯಾಕೆ ಈ ಪುಸ್ತಕ ಸಂತೆಗೆ ನಾವು ಬರಬೇಕು? ಪುಸ್ತಕ ಸಂತೆ ಬಂದ್ರೆ ನಮಗೇನು ಲಾಭ? ನೋಡಿ, ಇವತ್ತು ಜೀವನದಲ್ಲಿ ಯಾವುದೇ ಒಂದು ಮಾನವೀಯ ಮೌಲ್ಯದ ಗುಣಗಳನ್ನ ಅಳವಡಿಸ್ಕೊಳ್ಬೇಕಾದ್ರೆ ಯಾರೋ ಒಂದಿನ ವರ್ಕ್ಶಾಪ್ ಮಾಡಿ ಹೋದಾಗ ಅಳವಡಿಸ್ಕೊಳ್ಳಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದು ಪುಸ್ತಕಗಳಿಂದ ಸಾಧ್ಯವಾಗುತ್ತೆ. ಇವತ್ತು ದೇಶಕ್ಕೊಬ್ಬ ಮೇಧಾವಿ ಸಿಕ್ಕಿದ್ದಾರೆ ಅಂದ್ರೆ ಅದು ಪುಸ್ತಕಗಳಿಂದ ಮಾತ್ರ. ಯಾಕಂದ್ರೆ ದೇಶ ತಿರುಗೋದು ಬೇಡ, ಕೋಶ ಓದಿದ್ರೆ ಸಾಕು. ಅಂದ್ರೆ ಇಲ್ಲಿ ತಿರುಗೋಕ್ಕಿಂತನೂ ಒಂದು ಪುಸ್ತಕ ಸರಿಯಾಗಿ ಓದ್ಕೊಂಡ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ಅದಕ್ಕೆ ಇವತ್ತು ಟೆಕ್ನಾಲಜಿಯ ಕಾಲ ಇದೆ, ಇಲ್ಲ ಅಂತ ಇಲ್ಲ. ನಮಗೆಲ್ಲವೂ ಮೊಬೈಲ್ ನಲ್ಲಿ ಈ ಪೇಪರ್ ಸಿಗ್ತಾ ಇದೆ ಸರ್, ಈ ಬುಕ್ ಸಿಗ್ತಾ ಇದೆ, ಆಡಿಯೋ ಬುಕ್ ಸಿಗ್ತಾ ಇದೆ, ಎಲ್ಲವೂ ಮೊಬೈಲ್ ನಲ್ಲಿ ಸಿಗುವಾಗ ನಾನು ಯಾಕೆ ಈ ಪುಸ್ತಕ ಸಂತೆಗೆ ಹೋಗ್ಬೇಕು ಅಂತ ಬೀದರ್ ಜನರಿಗೂ ಅನಿಸಬಹುದು. ಆದ್ರೆ ಕೈಯಲ್ಲಿ ಹಾರ್ಡ್ ಕಾಪಿ ಪುಸ್ತಕ ಹಿಡಿದು ಓದೋದ್ರಲ್ಲಿ ಇರುವಂತಹ ಮಜಾ ಈ ಪೇಪರು, ಈ ಬುಕ್ಕು, ಆಡಿಯೋ ಬುಕ್ಗಳಲ್ಲಿ ಇಲ್ಲ. ಇದು ಜ್ಞಾನ ಅರ್ಜನೆಗಾಗಿ, ಈ ಬುಕ್ಗಳೆಲ್ಲ ಮನೋರಂಜನೆಗಾಗಿ. ಇಷ್ಟೇ ಡಿಫ್ರೆನ್ಸ್. ಇನ್ನೊಂದು, ಎಷ್ಟೋ ಸಾಹಿತಿಗಳು, ಎಷ್ಟೋ ಲೇಖಕರು ತಮ್ಮ ಜ್ಞಾನವನ್ನ, ತಮ್ಮ ಅನುಭವವನ್ನ, ತಮ್ಮ ಯಶಸ್ವಿನ ಕಥೆಯನ್ನ, ತಮ್ಮ ಫೇಲ್ಯೂರ್ ಕಥೆಯನ್ನ ಪುಸ್ತಕದ ರೂಪದಲ್ಲಿ ಕೊಟ್ಟಿರ್ತಾರೆ. ಅವುಗಳನ್ನ ನಾವು ಓದಿದಾಗ ಮಾತ್ರ ಅದನ್ನ ಅರ್ಥೈಸಿಕೊಳ್ಳಿ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಗುರುನಾಥ್ ರಾಜ್ಗಿರ್ ಅವರ ನೇತೃತ್ವದ ನಾಯಕತ್ವದಲ್ಲಿ ಈ ಒಂದು ಪುಸ್ತಕ ಸಂತೆ ನಡೀತಾರೆ. ಒಬ್ಬ ತುಂಬಾ ಯುವಕರು, ಇವತ್ತಿನ ಯುವಕರು ನಾವು ಯಾವ್ಯಾವುದೋ ಏನೇನೋ ಪ್ರಮೋಟ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಆದ್ರೆ ಗುರುನಾಥ್ ರಾಜ್ಗಿರ್ ಇರ್ಬೋದು, ಸುರೇಶ್ ಚಂದ್ಶೆಟ್ಟಿ ಇರ್ಬೋದು, ಆದಿಶ್ ವಾಲಿ ಇರ್ಬೋದು, ಇನ್ನು ಭಾಲ್ಕಿಯ ಹಿರೇಮಠ ಸಂಸ್ಥಾನ ಪೂಜ್ಯರು ಇರ್ಬೋದು, ಎಲ್ಲರೂ ಕೂಡ ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸಬೇಕು, ಗಡಿ ಭಾಗದಲ್ಲಿ ಕನ್ನಡದ ಬಳಕೆ ಹೆಚ್ಚಾಗಬೇಕು ಮತ್ತು ಕನ್ನಡದ ಪುಸ್ತಕದ ಓದುಗರ ಸಂಖ್ಯೆ ಹೆಚ್ಚಾಗಬೇಕು ಮತ್ತು ಮನೆ ಮನೆಗೂ ಕನ್ನಡದ ಪುಸ್ತಕ ಸಿಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ, ಒಳ್ಳೆಯ ಆಶಯದೊಂದಿಗೆ ಈ ಪುಸ್ತಕ ಸಂತೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಕುಟುಂಬಸ್ಥರ ಜೊತೆಗೆ ಬನ್ನಿ. ಹೆಂಗ್ ಜಾತ್ರೆಗೆ ಹೋಗ್ತೀವೋ ಅದೇ ರೀತಿ ಬನ್ನಿ. ಯಾಕಂದ್ರೆ ಇದು ನಮ್ಮ ಕನ್ನಡದ ಅಸ್ಮಿತೆಯ ವಿಚಾರ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಕನ್ನಡಿಗರು ಕೂಡ ಇದೇವೆ, ಕನ್ನಡವನ್ನ ಬೆಳೆಸ್ತೇವೆ, ಕನ್ನಡವನ್ನ ಉಳಿಸ್ತೇವೆ ಅಂತ ಕೇವಲ ಮೊಬೈಲ್, ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಮಾತ್ರವಲ್ಲದೆ ಕನ್ನಡ ಪುಸ್ತಕಗಳನ್ನ ತೆಗೆದುಕೊಂಡು ಕನ್ನಡ ಲೇಖಕರನ್ನ ಬೆಳೆಸೋಣ, ಕನ್ನಡ ಕೃತಿಕಾರರನ್ನ ಬೆಳೆಸೋಣ ಮತ್ತು ಕನ್ನಡಿಗರನ್ನ ಬೆಳೆಸೋಣ ಮತ್ತು ಕನ್ನಡವನ್ನ ಉಳಿಸೋಣ, ಬೆಳೆಸೋಣ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನ ತಿಳಿಸೋಣ. ಆ ನಿಟ್ಟಿನಲ್ಲಿ ಈ ಮಹನೀಯರು ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ನಾವು ಬೆಂಬಲಾಗಿ ನಿಲ್ಲೋಣ. ಕನ್ನಡದ ಪ್ರತಿಯೊಂದು ಅನ್ನ ಕನ್ನಡಿಗರದು, ನೆಲ ಕನ್ನಡ, ಜಲ ಕನ್ನಡ, ಈ ಜೀವವೇ ಕನ್ನಡಕ್ಕಾಗಿ. ಹಾಗಿದ್ಮೇಲೆ ಕನ್ನಡವನ್ನ ಉಳಿಸಿ ಬೆಳೆಸುವಂತಹ ಕಾರ್ಯಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಕನ್ನಡಿಗರು ಸಹಕಾರ, ಬೆಂಬಲ ಕೊಡ್ತೀರಿ ಅನ್ನೋ ಆಶಾಭಾವನೆ ನಂದು. ಕೊಡಬೇಕು ಮತ್ತು ನಮ್ಮ ಕನ್ನಡವನ್ನು ಉಳಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರೈಮ್ ಟೈಮ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ರಾಜಕೀಯ ಸುದ್ದಿಗಳ ಕಡೆ ಗಮನ ಹರಿಸ್ತೀವಿ. ಅದಕ್ಕಾಗಿ ಬೀದರ್ನ ಜನರು ಆದಷ್ಟು ಈ ಒಂದು ಮಾಹಿತಿಯನ್ನ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜನವರಿ 24ರಿಂದ 26ರವರೆಗೆ ಬೀದರ್ ನಗರದ ಸಾಯಿ ಸ್ಕೂಲ್ ಗ್ರೌಂಡ್, ನೆಹರು ಸ್ಟೇಡಿಯಂನ ಪಕ್ಕದಲ್ಲಿರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ. ಅಲ್ಲಿರುವಂತಹ ವಿಶೇಷವಾದ ಲಕ್ಷ ಗಟ್ಟಲೆ ಪುಸ್ತಕಗಳಿದೆ. ಆ ಪುಸ್ತಕಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಖರೀದಿಸಿ ಕನ್ನಡ ಲೇಖಕರು, ಕೃತಿಕಾರರನ್ನ ಉಳಿಸಿ ಅವರ ಪುಸ್ತಕಗಳಿಂದ ಅನುಭವವನ್ನ ಪಡೆದುಕೊಳ್ಳಿ. ನೀವು ಕೂಡ ಜೀವನದಲ್ಲಿ ಯಶಸ್ವಿಯಾಗಿ ಮತ್ತು ತಪ್ಪದೆ ಎಲ್ಲಾ ಯುವಕರು ಒಮ್ಮೆ ಪುಸ್ತಕ ಸಂತೆಗೆ ಬನ್ನಿ, ಪುಸ್ತಕಗಳನ್ನು ನೋಡಿ, ಹಾಡವನ್ನ ಕೇಳಿ, ನೃತ್ಯವನ್ನ ನೋಡಿ. ಮನೋರಂಜನೆಯೂ ಇದೆ, ಪುಸ್ತಕವೂ ಇದೆ, ಜ್ಞಾನವೂ ಇದೆ, ಎಲ್ಲವೂ ಕೂಡ ಪುಸ್ತಕ ಸಂತೆಯಲ್ಲಿದೆ. ತಪ್ಪದೆ ಬನ್ನಿ, ನೀವು ಬನ್ನಿ, ನಿಮ್ಮವರನ್ನ ಕರೆತನ್ನಿ. ಈ ಒಂದು ಪುಸ್ತಕ ಸಂತೆ ರಾಜ್ಯದಲ್ಲಿಯೂ ಹೆಸರುವಾಸಿಯಾಗುವ ಹಾಗೆ, ರಾಜ್ಯದಲ್ಲಿ ಇತಿಹಾಸ ಸೃಷ್ಟಿಸುವ ಹಾಗೆ ನಮ್ಮ ಬೀದರ್ನ ಜನ ಬೆಂಬಲ ಕೊಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇವತ್ತಿನ ಪ್ರೈಮ್ ಟೈಮ್ ಈ ಒಂದು ಸೆಗ್ಮೆಂಟ್ನ ಮುಗಿಸಿ ಮತ್ತೆ ರಾಜಕೀಯ ಸುದ್ದಿಗಳ ಕಡೆ ನೋಡೋಣ. ಎಲ್ರಿಗೂ ನಮಸ್ಕಾರ. ಇಡೀ ರಾಜ್ಯದಲ್ಲಿ ಓದುವ ಸಂಸ್ಕೃತಿ ಅಳಿವಿನಂಚಿನಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಪುಸ್ತಕ ಓದುವ ಒಂದು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ
ವೀರಲೋಕ ಅಂತಕ್ಕಂತಹ ಒಂದು ಸಂಸ್ಥೆ ಪುಸ್ತಕ ಸಂತೆ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾ ಇದೆ. ಇಡೀ ಬೆಂಗಳೂರಿಗಷ್ಟೇ ಸೀಮಿತವಾಗಿರ್ತಕ್ಕಂತಹ ಈ ಪುಸ್ತಕ ಸಂತೆ ಬೀದರ್ನಲ್ಲೂ ಆಗಬೇಕು ಅಂತ ಹೇಳಿ ಒಂದು ದೊಡ್ಡ ಪರಿಕಲ್ಪನೆ ಇಟ್ಕೊಂಡು ಆ ಪುಸ್ತಕ ಸಂತೆಯನ್ನು ಜನವರಿ 24, 25, 26 ಶನಿವಾರ, ಭಾನುವಾರ, ಸೋಮವಾರ ಪ್ರತಿದಿನ ಬೆಳಿಗ್ಗೆ 10ರಿಂದ ರಾತ್ರಿ 9 ಗಂಟೆ ತನಕ ಬೀದರ್ ನಗರದ ನೆಹರು ಸ್ಟೇಡಿಯಂ ಹತ್ತಿರ ಇರತಕ್ಕಂತಹ ಸಾಯಿ ಸ್ಕೂಲ್ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಈ ಭಾಗದಲ್ಲಿ ದೊಡ್ಡ ಪ್ರೇರಣಾ ಶಕ್ತಿ, ಈ ಒಂದು ಕನ್ನಡ ಗಡಿ ಭಾಗದ ಜಿಲ್ಲೆಯಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಉಳಿಲಿಕ್ಕೆ ಅಂತ ಹೇಳಿದ್ರೆ ನಮ್ಮ ಭಾಲ್ಕಿಯ ಹಿರೇಮಠದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ದೊಡ್ಡ ಕೊಡುಗೆ ಇರತಕ್ಕಂಥದ್ದು. ಆ ಹಿರೇಮಠ ಸಂಸ್ಥಾನದ ಒಂದು ಅಡಿಯಲ್ಲಿ ಮತ್ತು ಈ ಭಾಗದಲ್ಲಿ ಈ ಕನ್ನಡದ ಒಂದು ಧ್ವನಿಯನ್ನು ಗಟ್ಟಿ ಶಕ್ತಿ ಕೇಂದ್ರ ಉಳಿಲಿಕ್ಕೆ ನಮ್ಮ ವಾಲಿ ಮನೆತನದ ಹಿರಿಯರಾಗಿರ್ತಕ್ಕಂಥ ಶಿವಶರಣಪ್ಪ ವಾಲಿಯವರ ದೊಡ್ಡ ಶಕ್ತಿ. ಅಂದರೆ ಈ ಭಾಗದಲ್ಲಿ ಅವರು ಬೆಳೆಸಿರ್ತಕ್ಕಂತಹ ಈ ಉತ್ತರ ಕರ್ನಾಟಕ ಅಂತ ಹೇಳ್ಬಿಟ್ಟು ಏನು ಈ ನ್ಯೂಸ್ ಇದೆ, ಪತ್ರಿಕೆ ಇದೆ, ಅದು ದೊಡ್ಡ ಒಂದು ಕೊಡುಗೆ ಈ ಜಿಲ್ಲೆಗೆ ಕನ್ನಡ ಉಳಿಸಲಿಕ್ಕೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪ್ರೇರಣೆಯನ್ನಾಗಿಟ್ಕೊಂಡು ಬಹಳಷ್ಟು ಸಮಾಜಮುಖಿಗಳ ಕೆಲಸನ ಮಾಡ್ತಿದ್ದಾರೆ. ನಮ್ಮಂಥ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂಥವರು ಹಿರಿಯರಾಗಿರ್ತಕ್ಕಂಥ ಶಿವಶರಣಪ್ಪ ವಾಲಿಯವರು. ಅವರ ದಾರಿಯಲ್ಲಿಯೇ ಅವರ ಸುಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ರಜನೀಶ್ ವಾಲಿಯವರು ಕೂಡ HKE ಸೊಸೈಟಿಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಅವರು ಮಾಡ್ತಾ ಇದ್ದಾರೆ. ಸೈನಿಕ್ ಸ್ಕೂಲ್ ಥರದಿರ್ಬೋದು, ಒಳ್ಳೊಳ್ಳೆ ಸ್ಟಡಿ ಸರ್ಕಲ್ ಮುಖಾಂತರ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಸುಪುತ್ರರಾಗಿರ್ತಕ್ಕಂಥ ಯುವ ಉತ್ಸಾಹಿ ಕನ್ನಡವನ್ನು ಕೇವಲ ನುಡಿಯಲ್ಲಷ್ಟೇ ಅಲ್ಲ ನಡೆಯಲ್ಲೂ ಕೂಡ ಅಳವಡಿಸ್ಕೊಂಡು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಜೊತೆಗೆ ಕನ್ನಡದ ಧ್ವಜವನ್ನು, ಕನ್ನಡದ ಕಂಪನ್ನು ದೇಶದಾಚೆಗೂ ಕೂಡ ಪಸರಿಸತಕ್ಕಂಥ ಕೀರ್ತಿ ನಮ್ಮ ಆದೀಶ್ ವಾಲಿಯವರಿಗೆ ಸಲ್ಲುತ್ತೆ. ಸೊ ಅವರಿಗೆ ಈ ವಿಷಯವನ್ನು ಮುಂದಿಟ್ಟಾಗ ಇಂಥ ಒಳ್ಳೆ ಕೆಲಸಕ್ಕೆ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿಬಿಟ್ಟು ಈ ವೀರಲೋಕ ಪುಸ್ತಕ ಸಂತೆ ಏನಿದೆಯಲ್ಲ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂತಹ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಆದೀಶ್ ವಾಲಿಯವರ ಸಾರಥ್ಯದ ಉತ್ತರ ಕರ್ನಾಟಕ ನ್ಯೂಸ್. ಸೊ ಇದರ ಅಡಿಯಲ್ಲಿ 3 ದಿನಗಳ ಕಾಲ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತದೆ. ಬರಗೂರು ರಾಮಚಂದ್ರಪ್ಪ ಅವರ ಆದಿಯಾಗಿ ಪ್ರಜಾವಾಣಿ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಭಟ್ ಅವರು, ವಿಜಯ ಕರ್ನಾಟಕದ ನಟೇಶ್ ಅವರು, ಚಲನಚಿತ್ರ ನಟ ಪ್ರೇಮ್ ಅವರು, ಈ ರೀತಿಯಾಗಿ ಅನೇಕ ಅತಿಥಿಗಳು ಬರ್ತಿದ್ದಾರೆ. ಸಮಾರೋಪಕ್ಕೆ SG ಸಿದ್ದರಾಮಯ್ಯ ಅವರ ಆದಿಯಾಗಿ ಸುಮಾರು ಒಂದು 100 ಜನ ಹೊರಗಡೆ ಸಾಹಿತಿಗಳು ಬರ್ತಾ ಇದ್ದಾರೆ. 1 ಲಕ್ಷ ಪುಸ್ತಕಗಳು ಜಿಲ್ಲೆಯ ಓದುಗ ದೊರೆಗಳಿಗೆ ಕೈಬೀಸಿ ಕರೀತಾ ಇದ್ದಾವೆ. ಹಾಗಾಗಿ ನಾವು ಈ ಉತ್ತರ ಕರ್ನಾಟಕ ನ್ಯೂಸ್ನ ಮೂಲಕ ಎಲ್ಲ ಓದುಗರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ದಯವಿಟ್ಟು ನೀವು ಆ ಮೊಬೈಲ್ ಸಂಸ್ಕೃತಿಯನ್ನು ಬಿಟ್ಟು ಪುಸ್ತಕ ಸಂಸ್ಕೃತಿಯನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಮುಂದಿನ ಮಕ್ಕಳಿಗೆ ಅದನ್ನು ಕಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ವೀರಲೋಕ ಪುಸ್ತಕ ಸಂತೆಗೆ ಕೈ ಜೋಡಿಸಿರ್ತಕ್ಕಂಥ ಉತ್ತರ ಕರ್ನಾಟಕ ನ್ಯೂಸ್ನ ಒಂದು ಕಳಕಳಿಯ ಮನವಿಗೆ ಆ ಪುಸ್ತಕ ಸಂತೆಯಲ್ಲಿ ಬಂದು ದಯವಿಟ್ಟು 1-2 ಪುಸ್ತಕ ತಗೋಬೇಕು ಮತ್ತು ಇತರರಿಗೂ ಕೂಡ ಈ ವಿಷಯನ ತಿಳಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಿರಿಯರಾಗಿರ್ತಕ್ಕಂಥ ಶಿವಶರಣಪ್ಪ ವಾಲಿಯವರು ಈ ನಮ್ಮ ಕಾರ್ಯಕ್ರಮದ ಪೋಸ್ಟರನ್ನು ಇವತ್ತು ಬಿಡುಗಡೆಗೊಳಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆ, ನಮ್ಮ ಡಾಕ್ಟರ್ ರಜನೀಶ್ ವಾಲಿಯವರಿಗೆ, ಆದೀಶ್ ವಾಲಿಯವರಿಗೆ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೊಡ್ಡ ಶಕ್ತಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ಸುರೇಶ್ ಶೆಟ್ಟಿಯವರು. ಸೊ ಅವರು ಕೂಡ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ, ದೊಡ್ಡ ತಯಾರಿ ಆಗ್ತಾ ಇದೆ. ಈ ಒಂದೇ ಉಳಿದಿರೋದು ನೀವು ಬರಬೇಕು, ಬಂದು ಹೋಗೋದಲ್ಲ, ಬಂದು 1-2 ಪುಸ್ತಕಗಳನ್ನು ತಗೊಳ್ಳೇಬೇಕು. ಥ್ಯಾಂಕ್ ಯು.